ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ತತ್ವಮಂಜರಿಯಲ್ಲಿ 123ನೇ ಗದ್ಯ ಭಾಗ ಇದೆ. ಸರ್ವಾಶ್ರಯೋ ಹೃದಬ್ಜಗೋ ಹರಿತ್ಯುಕ್ತೌ ಚ ತಸ್ಯಾಂತಿ ಇತಿ ವಾಕ್ಯೆ ಸುಶಿರೆ ಸರ್ವಾಧಾರತ್ವೋಕ್ತಿರಪಿ ಮಂದಿರೇ ಮಣಿಮಾಲಾ ಇತಿವತ ಸುಶಿರಸ್ಥ ಹರಿಯಪೇಕ್ಷೆಯ ಸಮಾಹಿತ ಅಂತ ಆ ಗದ್ಯ ಭಾಗ ನಾವು ನೋಡ್ತಾ ಇರುವಂಥ ಗದ್ಯ ಭಾಗ. ಹೃದಯ ಕಮಲದಲ್ಲಿ ಒಂದು ಆಕಾಶ ಇದೆ. ಆಕಾಶದಲ್ಲಿರುವಂಥವನು ವಿಷ್ಣು. ಆ ವಿಷ್ಣುವೇ ಸರ್ವಕ್ಕೂ ಕೂಡ ಆಧಾರನಾಗಿದ್ದಾನೆ ಅಂತ ನೀವು ವ್ಯಾಖ್ಯಾನಿಸಿದಿರಿ. ಪೂರ್ವ ಪಕ್ಷದವರು ನಮ್ಮನ್ನ ಪ್ರಶ್ನಿಸ್ತಾ ಇದ್ದಾರೆ. ಅದು ವಿಷ್ಣುವೇ ಸರ್ವಾಧಾರ ಅಂತ. ಹೃದಯ ಕಮಲದಲ್ಲಿ ಆಕಾಶ ಇದೆ, ಆಕಾಶದಲ್ಲಿ ವಿಷ್ಣು ಇದ್ದಾನೆ, ಅವನೇ ಸರ್ವಕ್ಕೂ ಆಧಾರನಾಗಿದ್ದಾನೆ ಅಂತ. ಇಲ್ಲಿ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅಂತ ಈ ಒಂದು ಉಪನಿಷತ್ತಿನ ಮಂತ್ರ ಕೇಳಿ ಬರ್ತಿದೆ. ಮಹಾನಾರಾಯಣ ಉಪನಿಷತ್ತಿನ ಮಂತ್ರ ಇದು. ತಸ್ಯಾಂತೆ, ಆ ಹೃದಯ ಕಮಲದ ಒಳಗಡೆ ಆಕಾಶ ಅಂತನ್ನುವುದಿದೆ, ಸೂಕ್ಷ್ಮವಾದ ಆಕಾಶವಿದೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಅದರಲ್ಲಿಯೇ ಎಲ್ಲವೂ ಕೂಡ ಇದೆ ಅಂತ ಅದರ ಅರ್ಥ. ಸುಶಿರ ಅಂದ್ರೆ ಆಕಾಶ, ತಸ್ಯ ಅಂದ್ರೆ ಹೃದಯ ಕಮಲದ ಅಂತೆ ಒಳಗಡೆ, ಸೂಕ್ಷ್ಮಂ ಸುಶಿರಂ, ಸೂಕ್ಷ್ಮವಾದ ಸುಶಿರಂ, ಸುಶಿರವು ಅಂದ್ರೆ ಆಕಾಶವು ಇದೆ. ತಸ್ಮಿನ್, ಆಕಾಶದಲ್ಲಿ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ಕೂಡ ಪ್ರತಿಷ್ಠಿತವಾಗಿದೆ ಅಂತ ಹೀಗೆ ಕೇಳಿ ಬರ್ತದೆ. ಈಗ ಈ ಮಹಾನಾರಾಯಣ ಉಪನಿಷತ್ತಿನ ಮಂತ್ರವನ್ನು ನಾವೇನಾದ್ರೂ ಗಮನಿಸಿದ್ರೆ ಆಕಾಶವೇ ಸರ್ವಕ್ಕೂ ಆಶ್ರಯ ಅಂತ ಅಲ್ಲಿ ಕಾಣಿಸ್ತದೆ. ನೀವು ಹೇಳ್ತಾ ಇದ್ದೀರಿ ವಿಷ್ಣುವೇ ಸರ್ವಕ್ಕೆ ಆಶ್ರಯ ಅಂತ. ಹೀಗೆ ಸರ್ವಾಶ್ರಯ ಯಾರು ಅಂತನ್ನುವುದನ್ನ ನಾವು ಚರ್ಚಿಸ್ಲಿಕ್ಕೆ ತೊಡಗಿದಾಗ ನಾರಾಯಣನೇ ಸರ್ವಾಶ್ರಯ ಅಂತ ನೀವು ಹೇಳುವುದು ಆಕಾಶವೇ ಸರ್ವಾಶ್ರಯ ಅಂತ ಮಹಾನಾರಾಯಣ ಉಪನಿಷತ್ತಿನ ಮಾತಿಗೆ ವಿರುದ್ಧ ಆಗ್ತದಲ್ವ. ಅದರಿಂದ ಇದನ್ನು ಹೇಗೆ ಒಪ್ಪುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನ ಈ ತತ್ವಮಂಜರಿಯ ಈ ಭಾಗದಲ್ಲಿ ಪ್ರಸಿದ್ಧೇಶ್ಚ ಎಂಬ ಸೂತ್ರ ಏನಿದೆ, 1ನೇ ಅಧ್ಯಾಯದ 3ನೇ ಪಾದದ 17ನೇ ಸೂತ್ರ, ಅದರ ಭಾಷ್ಯವನ್ನ ಆಧರಿಸಿ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಸರ್ವಾಶ್ರಯೋ ಹೃದಬ್ಜಗ ಹರಿತ್ಯುಕ್ತೌಚ, ಹೃದಬ್ಜಗ ಹೃದಯ ಕಮಲದ ಒಳಗಿರುವಂತಹ ಹರಿಯು ಸರ್ವಾಶ್ರಯನಾಗಿದ್ದಾನೆ. ಇತ್ಯುಕ್ತೌಚ, ಹೀಗೆ ಹೇಳುವುದೇನಿದೆ ಆ ಮಾತು ಇದು ತಪ್ಪೇನಲ್ಲ. ತಸ್ಯಾಂತ ಇತಿ ವಾಕ್ಯೆ ಸುಶಿರೇ ಸರ್ವಾಧಾರತ್ವ ಹೋಗ್ತಿರಪಿ, ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ಅಂತ ಆಕಾಶವೇ ಸರ್ವಾಧಾರ ಅಂತ ಪ್ರತಿಪಾದನೆ ಮಾಡಿದ್ದು ಮಹಾನಾರಾಯಣ ಉಪನಿಷತ್ನಲ್ಲಿ ಏನಿದೆ, ಹಾಗೆ ಹೇಳಿದ್ದೂ ಕೂಡ ಸಮಾಹಿತ ಸಮರ್ಥಿಸಲ್ಪಡ್ತದೆ. ಹೇಗೆ ಸಮರ್ಥಿಸಲ್ಪಡ್ತದೆ ಅಂದ್ರೆ ಮಂದಿರೇ ಮಣಿಮಾಲಾ ಇತಿವತ್ ಸುಶಿರಸ್ಥ ಹರಿಯಪೇಕ್ಷೆಯ ಸಮಾಹಿತ ಅಂತ ಅದರ ಅರ್ಥ. ಮಂದಿರದಲ್ಲಿ ಮಣಿಮಾಲ ಇದೆ. ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರೆ, ನಮ್ಮ ಮನೆಯಲ್ಲಿರೋ ಸದಸ್ಯರೇ ಅಥವಾ ಮತ್ತೊಬ್ರು ಯಾರೋ ಒಬ್ರು, ನಿಮ್ಮ ಹತ್ತಿರ ಮಣಿಯ ಮಾಲೆ ಇದೆಯಲ್ಲ, ಆ ಮಣಿಯ ಮಾಲೆ ಎಲ್ಲಿದೆ ಅಥವಾ ನಿಮ್ಮ ಸಂಪತ್ತು ಎಲ್ಲಿದೆ ಅಂತ ಈಗ ಪ್ರಶ್ನೆ ಬಂದ್ರೆ, ಮಂದಿರೆ ನಮ್ಮ ಮನೆಯಲ್ಲಿದೆ ಅಂತ ನೀವು ಉತ್ತರ ಕೊಡ್ತೀರಿ. ನಮ್ಮ ಮನೆಯಲ್ಲಿ ಆ ಮಣಿಮಾಲ ಇದೆ, ರತ್ನದ ಹಾರ, ಮಣಿಗಳ ಹಾರ, ನೀವು ಅಲ್ಲಿ ಬಂದ್ರೆ ನಿಮ್ಗೆ ಅದನ್ನು ತೋರಿಸಿಯೇವು ನಾವು ಅಂತ ಅದರ ಅರ್ಥ. ವಸ್ತುತಃ ನಮ್ಮ ಮಣಿಮಾಲ ಇರೋದೆಲ್ಲಿ? ನಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಮನೆಯಲ್ಲಿರುವಂಥ ಒಂದು ಪೆಟ್ಟಿಗೆಯಲ್ಲಿ. ಆ ಪೆಟ್ಟಿಗೆಯಲ್ಲಿ ಸುಭದ್ರವಾಗಿ
ಈ ಮಣಿಯ ಮಾಲ ಇದೆ. ಮನೆಯಲ್ಲಿ ಎಲ್ಲೋ ನೆಲದ ಮೇಲೆ ಎಲ್ಲೆಂದರಲ್ಲಿ ಆ ಮಣಿಯ ಮಾಲೆಯನ್ನು ಯಾರೂ ಬಿಸಾಕಿರೋದಿಲ್ಲ. ಹಾಗಾದರೆ ನಮ್ಮ ಮನೆಯಲ್ಲಿ ಅಂದರೆ ಮಂದಿರದಲ್ಲಿ ಒಂದು ಮಂಜೂಷ ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆಯೊಳಗೆ ಮಣಿಮಾಲ ಇದೆ. ಇದು ವಸ್ತುಸ್ಥಿತಿ. ಆದರೆ ಯಾರು ಕೇಳಿದಾಗ ಮಣಿಮಾಲೆ ಎಲ್ಲಿದೆ ಅಂತ ಕೇಳಿದಾಗ ನಮ್ಮ ಮನೆಯಲ್ಲಿದೆ, ನಮ್ಮ ಮಂದಿರದಲ್ಲಿ ಇದೆ ಅಂತ ಇಷ್ಟು ಮಾತ್ರ ಉತ್ತರ ಕೊಡ್ತಾರೆ. ನಮ್ಮ ಮನೆಯಲ್ಲಿರುವ ಪೆಟ್ಟಿಗೆಯ ಒಳಗಡೆ ಅದಿದೆ ಅಂತ ಯಾರೂ ಉತ್ತರ ಕೊಡೋದಿಲ್ಲ. ಅಷ್ಟು ದೀರ್ಘವಾಗಿ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಮಂದಿರದಲ್ಲಿದೆ ಅಂತನೋದು ಹೌದು, ಮನೆಯಲ್ಲಿದೆ ಅಂತನೋದು ಹೌದು. ಆದರೆ ಮನೆಯೊಳಗಿರುವ ಆ ಪೆಟ್ಟಿಗೆಯೊಳಗಿದೆ ಅಂತನ್ನೋದು ವಸ್ತುಸ್ಥಿತಿ. ಅದರಂತೆ ಈ ಜಗತ್ತಿನ ಸಕಲ ಸಂಗತಿಗಳು ಕೂಡ ಹೃದಯ ಕಮಲದೊಳಗಿರುವ ಆಕಾಶದಲ್ಲಿವೆ ಅಂತನ್ನೋದು ಸರಿ. ಆದರೆ ಹೃದಯ ಕಮಲದೊಳಗಿರುವ ಆಕಾಶದಲ್ಲಿ ನೇರವಾಗಿಲ್ಲ. ಹೃದಯ ಕಮಲದೊಳಗಿರುವ ಆಕಾಶದೊಳಗೆ ಮತ್ತೆ ಭಗವಂತ ಇದ್ದಾನೆ. ಆ ಭಗವಂತನಲ್ಲಿ ಸಕಲವೂ ಕೂಡ ಇದೆ. ಆದ್ರಿಂದ ಈ ಮಾತು ಯಾವ ರೀತಿಯಿಂದಲೂ ಕೂಡ ವಿರುದ್ಧ ಅಲ್ಲ ಅಂತ ಅಭಿಪ್ರಾಯ. ಮಂದಿರೇ ಮಣಿಮಾಲಾ ಇತಿವತ್, ಮಂದಿರದಲ್ಲಿ ಮಣಿಮಾಲೆ ಇದೆ ಎಂಬ ಮಾತು ತಪ್ಪೇನಲ್ಲ. ಯಾಕೆಂದ್ರೆ ಮಂದಿರದಲ್ಲಿರುವ ಮಂಜೂಷ ಪೆಟ್ಟಿಗೆಯಲ್ಲಿ ಮಣಿಮಾಲ ಇದೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಅದರಂತೆ ಸುಶಿರಸ್ಥ ಹರಿಯಪೇಕ್ಷೆಯ, ಸುಶಿರದಲ್ಲಿ ಆಕಾಶದಲ್ಲಿಯೇ ಎಲ್ಲವೂ ಇದೆ ಅಂದ್ರೆ ಆಕಾಶದಲ್ಲಿರುವ ಹರಿಯಲ್ಲಿ ಎಲ್ಲವೂ ಇದೆ ಅಂತಲೇ ಆ ಮಾತಿಗೆ ಅರ್ಥ. ಅದರಿಂದ ಮಹಾನಾರಾಯಣ ಉಪನಿಷತ್ತಿನ ಆ ಮಾತಿನಿಂದ ನಮ್ಮ ಸಿದ್ಧಾಂತಕ್ಕೆ ಏನೂ ವಿರೋಧ ಇಲ್ಲ ಅಂತ ಅದರ ತಾತ್ಪರ್ಯ. ಪ್ರಸಿದ್ಧೇಶ್ಚ ಅಂತ ಸೂತ್ರ ಏನಿದೆ, ಆ ಸೂತ್ರದಲ್ಲಿ ತದಂತಸ್ಥತ್ವಾಪೇಕ್ಷೆಯ ನ ಸುಶಿರ ಶ್ರುತಿ ವಿರೋಧ ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ತದಂತಸ್ಥ ಸುಶಿರಾಂತರ್ಗತನಾದ, ತತ್ ಅಂದ್ರೆ ಸುಶಿರ, ಆಕಾಶ, ಸುಶಿರ ಅಂದ್ರೆ ಆಕಾಶ. ತದಂತಸ್ಥ ಆಕಾಶದೊಳಗಿರುವ ವಿಷ್ಣುವಿನಲ್ಲಿ ಈ ಎಲ್ಲವೂ ಕೂಡ ಇದೆ. ಹೀಗೆ ತದಂತಸ್ಥತ್ವಾಪೇಕ್ಷೆಯ ಅಂದರೆ ಸುಶಿರದಲ್ಲಿ ಅಂತರ್ಗತನಾದ ವಿಷ್ಣುವನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಆ ಮಹಾನಾರಾಯಣ ಉಪನಿಷತ್ತನ್ನ ಹೇಳುವವರು. ಸುಶಿರದಲ್ಲಿಯೇ ಎಲ್ಲವೂ ಇದೆ, ಆಕಾಶದಲ್ಲಿಯೇ ಎಲ್ಲವೂ ಇದೆ ಅಂತ ಹೇಳುವವರು ಕೂಡ ಆಕಾಶದಲ್ಲಿರುವ ಹರಿಯಲ್ಲಿ ಎಲ್ಲವೂ ಇದೆ ಅಂತ ತಾತ್ಪರ್ಯದಿಂದಲೇ ಹೇಳಿದ್ದಾರೆ. ಅದರಿಂದ ಯಾವುದೇ ವಿರೋಧ ಇಲ್ಲ ಅಂತ ಅದರ ಅಭಿಪ್ರಾಯ. ಅಲ್ಪಸ್ಥಾನತ್ವಂಚ ಖವತ್ ಸರ್ವಗಃ ಇತ್ಯತ್ರ ಸಮಾಹಿತಮಿತಿ ಭಾವ. ಇದು 124ನೇ ಗದ್ಯ ಭಾಗ. ಈ ಸರ್ವಗತನಾದಂತಹ ಪರಮಾತ್ಮ ಹೃತ್ಪದ್ಮದಂತಹ ಹೃದಯ ಕಮಲದಂತಹ ಚಿಕ್ಕ ಸ್ಥಾನದಲ್ಲಿ ಹೇಗೆ ಇರ್ತಾನೆ ಅಂದ್ರೆ ಖವತ್ ಸರ್ವಗಃ. ಆಕಾಶ ಅದು ಅಲ್ಪಸ್ಥಾನದಲ್ಲಿಯೂ ಹೇಗೆ ಇರಬಲ್ಲದೋ ಹಾಗೆ ಭಗವಂತನು ಕೂಡ ಇರಬಲ್ಲ ಅಂತ ಹೀಗದರ ತಾತ್ಪರ್ಯ. ಖವತ್ ಸರ್ವಗಃ, ಖವತ್ ಆಕಾಶದಂತೆ ಸರ್ವಗಃ ಇವನ್ನೆಲ್ಲ ಕಡೆಯೂ ಕೂಡ ಇದ್ದಾನೆ ಅಂತ ಅದರ ತಾತ್ಪರ್ಯ. ಅದನ್ನ ಹಿಂದೆ ಈ ಪೂರ್ಣಾನಂದೋಂತರ ಖವತ್ ಅಂತ 2ನೇ ಶ್ಲೋಕದಲ್ಲಿ, ಅಣುಭಾಷ್ಯದ 2ನೇ ಶ್ಲೋಕದಲ್ಲಿ ಖವತ್ ಆಕಾಶದಂತೆ ಅಂತ ಹೇಳಿದ್ದಾರೆ. ಅದನ್ನೇ ನಾವಿಲ್ಲಿ ಕೂಡ ತಗೊಳ್ಬಹುದು ಅಂತ ಅದರ ತಾತ್ಪರ್ಯ. ಅಲ್ಲಿ ಮತ್ತೊಂದು ಪ್ರಶ್ನೆ, ನಾನು ವ್ಯೋಮ್ನಃ ಅಂಶತಃ ಅಲ್ಪಸ್ಥಾನಂ ಇತಿ ಉಪಪತ್ತಾವಪಿ ವಿಷ್ಣೋ ಅಂಶತೋಪಿ ವ್ಯಾಪ್ತತ್ವಾತ್ ನ ಖವತ್ ಇತಿ ಉಪಪತ್ತಿ ಇತ್ಯಸ್ಯಾಪಿ ಉತ್ತರಂ ಪೂರ್ಣಗುಣಃ ಹೃದಬ್ಜಗಃ ಇತಿ. ಅಲ್ಲಿ ವ್ಯೋಮ್ನೇ ಅಂತಿದೆ, ವ್ಯೋಮ್ನೇ ಅದಲ್ಲ, ವ್ಯೋಮ್ನೋಂಶತೋ ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನು ತಿದ್ಕೋಬೇಕು. ವ್ಯೋಮ್ನಃ ಅಂಶತಃ ಅಲ್ಪಸ್ಥಾನಂ ಇತಿ ಉಪಪತ್ತಾವಪಿ ಅಂತ. ಈ ಆಕಾಶವು ಅದು ಅಲ್ಪಸ್ಥಾನದಲ್ಲಿ ಇರಬಲ್ಲದು. ಯಾಕೆಂದ್ರೆ ಅಂಶತಃ ಆಕಾಶಕ್ಕೊಂದು ಅಂಶ ಇದೆ. ಅಂಶ ಇರೋದ್ರಿಂದ ಕೆಲವು ಅಂಶದಿಂದ ಅದು ಕೆಲವು ಜಾಗದಲ್ಲಿರ್ತದೆ, ಅಲ್ಪ ಸ್ಥಾನದಲ್ಲಿರ್ತದೆ.
ಹೆಚ್ಚಿನ ಅಂಶದಿಂದ ಅದು ಎಲ್ಲ ಸ್ಥಾನಗಳಲ್ಲಿ ಇರಬಲ್ಲದು. ಹೀಗದಕ್ಕೆ ಇರ್ಲಿಕ್ಕೆ ಸಾಧ್ಯ ಇದೆ. ಆದರೆ ಪರಮಾತ್ಮ ಅಂಶತಃ ಕೂಡ ವ್ಯಾಪ್ತನಾಗಿದ್ದಾನೆ. ಅಂಶತೋಪಿ ವ್ಯಾಪ್ತತ್ವ, ವಿಷ್ಣು ಅಂಶತಃ ಕೂಡ ವ್ಯಾಪ್ತನಾಗಿದ್ದಾನೆ. ಆದ್ರಿಂದ ಖವತ್ ಅವನು ಆಕಾಶದಂತೆ ಹೇಗೆ ಈ ಚಿಕ್ಕ ಸ್ಥಾನದಲ್ಲಿ ಇರಬಲ್ಲ ಅಂತ ಒಂದು ಜಿಜ್ಞಾಸೆ ನಮಗೆ. ಈ ಪ್ರಶ್ನೆಗೂ ಉತ್ತರ ರೂಪವಾಗಿ ಪೂರ್ಣಗುಣ ಹೃದಬ್ಜಗ ಅಂತ ಮಾತಿನಿಂದ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಅವನು ಪೂರ್ಣಗುಣ, ಚಿಕ್ಕ ಸ್ಥಾನದಲ್ಲಿರುವ ಪರಮಾತ್ಮನು ದೊಡ್ಡ ಸ್ಥಾನದಲ್ಲಿರುವ ಪರಮಾತ್ಮನು ಇಬ್ರು ಕೂಡ ಪೂರ್ಣ ಗುಣವುಳ್ಳವರೇ ಹಾಗೇ ಆಗಿದ್ದಾರೆ. ಸರ್ವಗತತ್ವಾದಿ ಗುಣಪೂರ್ಣತ್ವೇನೈವ, ಸರ್ವಗತತ್ವ ಸರ್ವಜ್ಞತ್ವ ಮೊದಲಾದ ಗುಣಪೂರ್ಣನಾಗಿಯೇ ವಿಷ್ಣುವು ಹೃದಯ ಕಮಲದಲ್ಲೂ ಇದ್ದಾನೆ, ಹೊರಗಿನ ಜಾಗದಲ್ಲೂ ಇದ್ದಾನೆ. ಇದು ನಮಗೆ ಏಷ ಆತ್ಮ ಅಂತರ್ಹೃದಯೇ ಜ್ಯಾಯಾನ್ ಎಂಬ ವೇದವಾಕ್ಯದಿಂದ ಗೊತ್ತಾಗ್ತದೆ. ಈ ಪರಮಾತ್ಮ ಅಂತರ್ಹೃದಯ, ನಮ್ಮ ಹೃದಯ ಕಮಲದಲ್ಲಿ ಜ್ಯಾಯಾನ್ ಅಂದ್ರೆ ಜ್ಯೇಷ್ಠನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಜ್ಯಾಯಾನ್ ಎಂಬ ಮಾತಿಗೆ ಆ ಅರ್ಥ. ಹಾಗಾಗಿ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನು ಹೊರಗಿರುವ ಪರಮಾತ್ಮನಂತೆಯೇ ಜ್ಯಾಯಾನ್ ಗುಣಪೂರ್ಣನಾಗಿದ್ದಾನೆ. ಈ ವೇದವಾಕ್ಯದಿಂದ ಅದು ತಿಳಿದು ಬರ್ತದೆ. ಅಚಿಂತ್ಯ ಶಕ್ತಿಯ ಉಪಪತ್ತೇ ಐತಿ ಭಾವ. ಇದು ಆಕಾಶಕ್ಕೆ, ಜಡವಾದಂತಹ ಆಕಾಶಕ್ಕೆ ಬಹಳ ಸ್ಥಾನದ ದೊಡ್ಡ ಜಾಗದಲ್ಲಿಯೂ ಚಿಕ್ಕ ಜಾಗದಲ್ಲಿಯೂ ಇರುವುದು ಸಾಧ್ಯ ಆಗೋದಾದ್ರೆ, ಸರ್ವಶಕ್ತನಾದಂತಹ ಗುಣಪೂರ್ಣನಾದಂತಹ ಸ್ವತಂತ್ರನಾದ ಪರಮಾತ್ಮನಿಗೆ, ಅಚಿಂತ್ಯ ಶಕ್ತಿ ಉಳ್ಳಂತಹ ಪರಮಾತ್ಮನಿಗೆ ಇದ್ಯಾಕೆ ಸಾಧ್ಯ ಆಗಬಾರ್ದು? ಅದು ಅವನಿಗೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಇದೆಲ್ಲವೂ ಕೂಡ ಉಪಪನ್ನವೇ. ಅಚಿಂತ್ಯ ಖಲು ಯೇ ಭಾವಾಹ ತಾನ್ನ ತರ್ಕೇಣ ಯೋಜಯೇತ್ ಅಂತ ಒಂದು ಶಾಸ್ತ್ರದ ಮಾತು ಕೇಳಿ ಬರ್ತದೆ. ಯಾವ ಸಂಗತಿಗಳು ಅಚಿಂತ್ಯಗಳು ನಮ್ಮ ಊಹೆಗೆ ಮೀರಿದ್ದಾಗಿವೆಯೋ ಅವುಗಳನ್ನು ತರ್ಕ ಮಾಡಿ ನಾವು ಅಲ್ಲಗಳಿಬಾರದು ಅಂತ ಅದರ ತಾತ್ಪರ್ಯ. ಹಾಗೆ ಇಲ್ಲೂ ಕೂಡ ತರ್ಕದ ಗೋಜಿಗೆ ಹೋಗದೆ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಈ ಎಲ್ಲವನ್ನು ಕೂಡ ಹೊಂದಿಸಬೇಕು ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.